ನಮಸ್ಕಾರ ಎಲ್ಲರಿಗೂ. ಈ ವಾತ ಪಿತ್ತ ಕಫ ಅಂತ ಹೇಳ್ತೀವಲ್ಲ, ಇದು ತುಂಬ ಸಾಮಾನ್ಯವಾಗಿ ಕಂಡು ಬರುತ್ತೆ. ನಿಮ್ಮ ಶರೀರನ ನೀವು ಡಿಟಾಕ್ಸಿಫೈ, ನಿಮ್ಮ ಶರೀರವನ್ನು ಕ್ಲೀನ್ ಮಾಡಬೇಕು. ಹಾಗಾದರೆ ಏನು ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ಏನು ಮಾಡಬೇಕಂದ್ರೆ, ನೀವು ಮುಂಜಾನೆ ಬೇಗ, ಈಗ ಸೂರ್ಯ ಉದಯ ಆಗೋಕ್ಕಿಂತ ಮುಂಚೆ ಎದ್ದೇಳಬೇಕು. ಎದ್ದೇಳ ಮೇಲೆ 1 ಲೀಟ್ರ್ ನೀರು ತೊಗೊಳ್ಬೇಕು. 1 ಲೀಟ್ರ್ ನೀರನ್ನು ಕಾಯಿಸಬೇಕು, ಚೆನ್ನಾಗಿ ಕಾಯಿಸಬೇಕು. ಕಾಯಿಸಿ ಆರಿಸಿದ ಮೇಲೆ ಏನು ಸ್ವಲ್ಪ ಉಗುರು ಬೆಚ್ಚಗಾಗುತ್ತೆ, ಆವಾಗ ಅದಕ್ಕೆ 1 ಚಮಚ ಉಪ್ಪು ಹಾಗೂ 1 ಚಮಚ ಸೋಡಾ ಹಾಕಬೇಕು. ಸೋಡಾ ಹಾಕಿ ಅದನ್ನು ಬಿಡಬೇಕು. ಬಿಟ್ಟ ಮೇಲೆ ಒಂದು ಸ್ವಲ್ಪ ಆದಮೇಲೆ ಅದನ್ನು ಒಂದು ಸ್ವಲ್ಪ ನೀವು ಅದನ್ನು ಕುಡಿಬೇಕು. ಅದನ್ನೆಲ್ಲ 1 ಲೀಟ್ರ್ ಏನಿರುತ್ತೆ ಅದನ್ನು ಸ್ವಲ್ಪ ಕುಡಿದು ಯಾವಾಗ ಆಗುತ್ತೆ ಆದಮೇಲೆ ಒಂದು 10 ರಿಂದ 15 ನಿಮಿಷ ಅಲ್ಲೇ ಸ್ವಲ್ಪ ವಾಕ್ ಮಾಡಬೇಕು, ಸ್ವಲ್ಪ ಸ್ಟ್ರೆಚಿಂಗ್ ಎಕ್ಸಸೈಸ್ ಮಾಡಬೇಕು. ಹೀಗೆ ಮಾಡಿದ್ಮೇಲೆ ಏನಾಗುತ್ತೆ, ಆಮೇಲೆ ನೀವು ಹೊಟ್ಟೆ ಮೇಲೆ ಒಂದು ಸ್ವಲ್ಪ ಅದನ್ನು ನೀವು ಪ್ರೆಷರ್ ಕೊಡಬೇಕು. ಪ್ರೆಷರ್ ಕೊಟ್ಟಾಗ ವಾಂತಿ ಆಗುತ್ತೆ ನೋಡಬೇಕು. ವಾಂತಿ ಆಗಲಿಲ್ವಾ, ಹಾಗಾದರೆ ನಿಮ್ಮ ಕೈ ಬೆರಳನ್ನು ಹಾಕಿ ಸ್ಟಿಮ್ಯುಲೇಟ್ ಮಾಡಿ ವಾಂತಿ ಮಾಡಬೇಕು. ವಾಂತಿ ಮಾಡಿದ್ಮೇಲೆ ಏನಾಗುತ್ತೆ, ನಿಮ್ಮ ಶರೀರ ಎಲ್ಲ ಕ್ಲೀನ್ ಆಗುತ್ತೆ. ಅದಾದಮೇಲೆ ಒಂದು 10 ರಿಂದ 15 ನಿಮಿಷ ಆದಮೇಲೆ ನಿಮಗೆ ಒಂದು ಸಂಡಾಸ ಶುರುವಾಗುತ್ತೆ, ಮಲ ವಿಸರ್ಜನೆ. ನೀವೇನು ತಿಂತೀರಾ, ಏನು ಕುಡಿತೀರಾ ಅದೆಲ್ಲನೂ ಕ್ಲೀನ್ ಆಗುತ್ತೆ. ಈ ರೀತಿ ನೀವು ಮಾಡೋದ್ರಿಂದ ನಿಮ್ಮ ಶರೀರ ಡಿಟಾಕ್ಸಿಫೈ ಆಗುತ್ತೆ. ನಿಮಗೆ ವಾತ ಪಿತ್ತ ಕಫ ಏನಾದರೂ ಇದ್ದರೆ ಇದು ಕಡಿಮೆ ಆಗುತ್ತೆ. ಇದನ್ನು ನೀವು ತಿಂಗಳಿಗೆ 1 ಸಲ ಮಾಡಬೇಕು. ಯಾರಾದ್ರಿಗೂ ಶುಗರು, BP ಮತ್ತು ಇಂಥ ಯಾವುದಾದ್ರೂ ಪೇಷಂಟ್ಗಳಿದ್ದರೆ ಇದನ್ನು ಮಾಡಬಾರ್ದು. ಇದನ್ನು ಮಾಡೋದ್ರಿಂದ ನಿಮ್ಮ ವಾತ ಪಿತ್ತ ಕಫ ಎಲ್ಲ ಚೆನ್ನಾಗಿ ಕಡಿಮೆ ಆಗುತ್ತೆ. ಆವಾಗ ಏನು ಮಾಡಬೇಕು, ಒಂದಿನ ಆವಾಗ ನೀವು ಓನ್ಲಿ ವೆಜಿಟೇಬಲ್ಸ್ ಅಥವಾ ನೀರು, ಏನಾದರೂ ಒಂದು ಹಣ್ಣುಗಳನ್ನು ಅಷ್ಟೇ ಸೇವನೆ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ನಿಮ್ಮ ವಾತ ಪಿತ್ತ ಕಫ ತುಂಬಾ ಚೆನ್ನಾಗಿ ಕಡಿಮೆ ಆಗುತ್ತೆ. ಶರೀರ ಡಿಟಾಕ್ಸಿಫೈ ಆಗುತ್ತೆ, ಶರೀರ ಕ್ಲೀನ್ ಆಗುತ್ತೆ.